ಯಾಕೆ ನಂಗೆ ಕಿಮಯ್ಯಾಗ ಒಳಗೆ ಹೋಗಕ್ಕೆ ಆಗ್ತಾ ಇಲ್ಲ? ಇದು ಗುಡಿಯಲ್ಲ, ದೇವ್ರಿಲ್ಲ, ಏನೂ ಇಲ್ಲ. ಆದ್ರೂ ಯಾಕೆ ನನಗಾಗ್ತಿಲ್ಲ ಕಿಮಯ್ಯಾಗ ಹೋಗಕ್ಕ? ಇವನ್ ಮೈಯಾಗ ಹೋಗಕ್ಕಾಗ್ತಿಲ್ಲ ಯಾಕ? ಯಾರ ಮೈಯೊಳಗೂ ಹೋಗಕ್ಕಾಗಲ್ಲ ನನಗ. ಏನ್ ಮಾಡ್ದ್ನ ಏನ ಆ ಮುದುಕನ್ನ ಹತ್ರಕ್ಕೂ ನಂಗೆ ಹೋಗಕ್ಕಾಗಲ್ಲ. ಇಲ್ಲಿಗೂ ಬಂದ ನೀನು? ನಿನ್ನ ನೋಡ್ಕೊಂತೀನಿ, ನಿನಗೊಂದು ಗತಿ ಕಾಣಿಸ್ತೀನಿ. ಎಲ್ಲರೂ ಮಲ್ಕೊಂಡಿಲ್ಲ ಇನ್ನ? ನೀವು ಮಲ್ಕೋಬೇಕಿಲ್ಲ? ಮುಂಜಾನೆ ಪೂಜೆ ಕೂತ್ಕೋಬೇಕಾಗತ್ತೆ ಎಲ್ರೂ. ಇಲ್ರಿ ಬುದ್ಧಿಯರ, ಈಗ ಮಕ್ಕೋತೀವಿ ನೋಡ್ರಿ. ಆಯ್ತು, ಇವಾಗ ಎಲ್ಲರೂ ಮಲ್ಕೋರಿ. ಬೆಳಗ್ಗೆ ನಾನು ಬಂದು ನಾನೇ ಎಬ್ಬಿಸ್ತೀನಿ ನಿಮಗೆ. ಮುಂಜಾನೆ ಲಘು ಎದ್ದು ಎಲ್ಲರೂ ಜಳಕ ಮಾಡಿ ಶುಭ್ರ ವಸ್ತ್ರನ ಹಾಕ್ಕೊಂಡು ಪೂಜೆಗೆ ಬಂದು ಕೂತ್ಕೊಳ್ರಿ. ಮುಂಜಾನೆ ನಾನೆಲ್ಲ ಬರ್ತೀನಿ. ಇವಾಗ ನೀವು ಆರಾಮಾಗಿ ಮಲ್ಕೊಳ್ರಿ. ಯಾರು ಹೆದ್ರ ಅವಶ್ಯಕತೆ ಇಲ್ಲ. ಎಲ್ಲರೂ ನೆಮ್ಮದಿಯಾಗಿ ಮಲ್ಕೊಳ್ಳಿ. ನಿಮ್ಗೆ ಇನ್ನು ಯಾವ ತೊಂದರೆನೂ ಆಗಲ್ಲ. ಆ ದೇವ್ರ ಮೇಲೆ ಎಲ್ಲ ಭಾರ ಹಾಕಿ ಕಣ್ತುಂಬ ನಿದ್ದೆ ಮಾಡಿ. ನಿಮ್ದ ಶ್ರೀರಕ್ಷರಿ ಬುದ್ಧಿಯರ. ಆಯ್ತ್ರಿ, ಹಂಗ ಮಾಡ್ತೀವ್ರಿ. ಹೆದರ್ಬೇಡ ಮಗಳ, ಆರಾಮಾಗಿರು, ಯೋಚನೆ ಮಾಡ್ಬೇಡ. ನಿನಗೆ ಗರ್ಭಕ್ಕೆ ಒಳ್ಳೇದಲ್ಲವ ಅದೆಲ್ಲ. ಅದಕ್ಕೆ ದೇವಿ ಮೇಲೆ ಭಾರ ಹಾಕಿ ಆರಾಮಾಗಿ ಕಣ್ತುಂಬ ನಿದ್ದೆ ಮಾಡು. ಆದ್ರಿ ಬುದ್ಧಿಯರ. ಎಲ್ಲರೂ ಮಲ್ಕೊಳ್ರಿ, ನಾ ಮುಂಜಾನೆ ಬರ್ತೀನಿ. ಮಗಳ, ಇವತ್ತೊಂದು ದಿನ ಅಲ್ವಾ, ನೀನು ಅಲ್ಲೇ ಮೇಲೆ ಮಂಚದ ಮೇಲೆ ಮಕ್ಕೋ, ನಾವೆಲ್ಲರೂ ಇಲ್ಲಿ ಕೆಳಗ ಮಕ್ಕೊಂತೀವಿ. ನಿಂಗೆ ನೆಲದ ಮೇಲೆ ಬೇಡ, ಬಸ್ರಿನ ಮಗಳು ಬೇಷಾಗದಲ್ಲ ನಿನಗ. ಮಾವರ ಬ್ಯಾಡ್ರಿ, ನೀವ ಬರ್ರಿ, ನಂಗೆ ನಡಿತೈತಿ. ನಂಗೆ ರೂಢಿ ಐತ್ರಿ ಕೆಳ ಮಕ್ಕೊಂಡ. ಏಯ್, ಹೇಳ್ದಷ್ಟು ಕೇಳು. ನಿಮ್ಮ ಮಾವಾರ ಏನು ಹೇಳ್ತಾನೆ, ನಿಮ್ಮ ಮಾವ ಅದನ್ನ ಕೇಳೋದು ಕಲಿ. ನೀನು ನೆಲದ ಮೇಲೆ ಮಕ್ಕೊಂಡ್ರ ನೆಗಡಿ ಗಿಗಡಿ ಆದ್ರ ಆ ಕೂಸಿಗೆ ತೊಂದ್ರೆ ಆಗತ್ತ. ಹೇಳೋದು ಅರ್ಥ ಮಾಡ್ಕೊ, ಸುಮ್ಮನೆ ಮ್ಯಾ ಮಕ್ಕೋ ಅಲ್ಲಿ. ಹಂಗಲ್ರಿ ಅತ್ತಿಯರ, ಮಾವರಿಗೆ ಪಾಪ ಮೊಣಕಾಲು ನೋವಲ್ರಿ. ನೆಲಕ್ಕೆ ಮಕ್ಕೊಂಡ್ರ ಪಟ್ ಅಂತ ಎದ್ದಾಳಕ್ಕಾಗಲ್ಲ ಅಂತಿರ್ತಾರ. ಅದಕ್ಕೆ ರೀ ಅವ್ರು ಮಕ್ಕೊಳ್ತವ್ರಿ, ನಂಗೆ ರೂಢಿ ಐತಿ. ಬೇಡವ, ಏನಾಗಲ್ಲ, ಒಂದಿನ ಏನಾಗಲ್ಲ. ನೀ ಅಲ್ಲೇ ಮ್ಯಾಲ ಮಕ್ಕೋ, ನಾವು ಇಲ್ಲಿ ಕೆಳ ಮಕ್ಕೊಂತೀವಿ. ಮಲ್ಕೋತೀಯಾ? ಏನಾರ ಬೇಕಾತಂದ್ರೆ ನಾನು ಎಬ್ಸು, ನಾ ಇಲ್ಲೇ ಕೆಳಗ ಮಕ್ಕೊಂಡಿರ್ತೀನಿ. ಏನು? ಹ್ಞೂ ರೀ, ಏನಾರಿದ್ರೆ ಎಬ್ಬಿಸ್ತೀನಂತ. ನೀವು ಮೊದ್ಲು ಮಲ್ಕೊಳ್ರಿ. ನೀವು ಮಾವಾರು ನಾಗರಾಜ ನನ್ನ ಹಿಂದೊಳೆ ನಾಯಿ ಅಲ್ದಂಗೆ ಅಲ್ದಿರಿ ಅಂತ ಅನ್ಸಕತ್ತೈತಿ ನನಗೆ. ಏನಾಗೈತಿ ಅಂದ್ರೆ ಯಾರು ಏನು ಕರೆಕ್ಟಾಗಿ ಹೇಳವಲ್ರಿ. ಮಕ್ಕೋರಿ, ಆರಾಮ್ ಮಕ್ಕೋರಿ. ನಾನು ಏನ್ರಿ ಬೇಕಾತಂದ್ರೆ ಕೇಳ್ತೀನಿ. ಮಾವಾರ ಮಕ್ಕೋರಿ. ನಿಮ್ಮಕ್ಕೋ ಮಗಳ, ನಿಮ್ಮಕ್ಕೋ. ನಾವೆಲ್ಲ ಆರಾಮಿದ್ದರು, ನಮ್ಗೇನೂ ಆಗಿಲ್ಲ. ನೀನು ಬಸ್ರಿದ್ದಾಕಿ ಒಂದಿಷ್ಟು ಸಮಾಧಾನ ಮಾಡ್ಕೊಂಡು ಮಕ್ಕೋ. ಹ್ಞೂ ರೀ ಮಾವಾರ, ಆತ್ರಿ. ಏನೋ ಒಂಥರ ನೆಮ್ಮದಿರಿ. ಮನೆಯಾಗ ಇಷ್ಟು ಮನಸ್ಸಿಗೆ ನೆಮ್ಮದಿ ಇರ್ತಿದ್ದಿಲ್ರಿ ಖರೇನ. ಏನೋ ಒಂಥರ ಮೈ ಮನಸ್ಸು ಎಲ್ಲ ಹಗರ. ಎಲ್ಲ ತಾಯಿ ಎಲ್ಲ ನೋಡ್ಕೊಂತಾಳ, ಏನೋ ಒಂದು ಧೈರ್ಯ. ಆ ಧೈರ್ಯದ ಮ್ಯಾಗ ಇವತ್ತು ಆರಾಮಾಗಿ ಕಣ್ಣು ಮುಚ್ಕೊಂಡು ನೆಮ್ಮದಿ ಮಕ್ಕೊಂತೀನಿ ರೀ ಮಾವಾರ. ನಾಗರಾಜ, ಯಾಕೆ ನಿದ್ದೆ ಬಂದಿಲ್ಲ? ಇಲ್ಲವ, ನಿಮ್ಮಕ್ಕೋ. ಮಕ್ಕೋಕಿತ್ತ? ಯಾಕೆ ಇದ್ದಿದ್ದಿ? ಮಲ್ಕೋ. ಮಲ್ಕೋತೀರಿ. ನೀನು ಮಲ್ಕೋ ಬಾ. ನೀ ಯಾಕೆ ಎದ್ದು ಕೂತ್ಕೊಂಡಿ? ಇಲ್ಲ, ನಂಗೆ ಯಾಕ ನಿದ್ದೆ ಬರವಲ್ದು. ನಂಗೆ ನಿದ್ದೆ ಬಂದ ಕೂಡಲೇ ಮಲ್ಕೋತೀನಿ. ಆತ, ನಾ ಮಲ್ಕೊಂತೀನಿ ನೋಡು. ಏನು ಪೂಜಾನ ಉದ್ದೇಶ ಅನ್ನೋದು ಅರ್ಥ ಆಗೋಲ್ದು. ನಾನಕಿನ್ನ ಕಣ್ಣು ಮುಚ್ಕೊಂಡು ನಂಬಿ ತಪ್ಪು ಮಾಡಿದ್ನ? ಇಷ್ಟೆಲ್ಲ ಆಗ ಕಾರಣ ಪೂಜಾನ? ಪೂಜಾ ಬೇಕಂತ ಬಂದು ಗೀತನ ಹಣಿಮಗಳು ಕುಂಕು ಮಾಡಕ್ಸಿದ್ಲ. ಮತ್ತೆ ಈಗ ಗೀತಾಗ ನೋವು ಮಾಡಬೇಕು ಅಂತಲೇ ಬಂದಿದ್ಲ. ಏನಿದು ನಂಗೆ ಅರ್ಥನ ಆಗೋಲ್ದಲ್ಲ. ಪೂಜಾ ಯಾಕೆ ಹಿಂಗೆ ಮಾಡ್ತಾಳ? ಹೊರಗೋಗಿ ಫೋನ್ ಮಾಡ್ಲ ಅವಳಿಗೆ. ಎಷ್ಟಾಗಿದೆ ಈ ಟೈಮು? ಈಗ 10:10. ಎದ್ದಿರ್ತಾಳ. ದಿನ 12 ಗಂಟೆವರೆಗೂ ಮೆಸೇಜ್ ಮಾಡ್ತಿದ್ಲು. ಮೆಸೇಜ್ ಮಾಡ್ಲಾ? ಬೇಡ, ನಂಗನ್ಸುತ್ತ ಇನ್ನಿಕ್ಕಿನ್ನ ನಾನು ಹತ್ರ ಬಿಟ್ಕೊಂಡ್ರೆ ಎಲ್ಲ ತಪ್ಪು ಕೆಲಸ ಆಗತ್ತ. ಬೇಕಂತ ಮಾಡಿದ್ಲು, ಬೇಡ ಅಂತ ಮಾಡಿದ್ಲು. ಆದ್ರೆ ಇವತ್ತು ನನ್ನ ತಂಗಿ ಮಾತ್ರ ದೊಡ್ಡ ನರಕನ ಅನುಭವಿಸಿದ್ಲು. ಅದು ಮಾತ್ರ ನಿಜ. ಬೇಡ, ನನಗೆ ಈ ಮದುವೆ ಆಗಿರೋ ಹೆಂಗಸರು ಸವಾಸನೇ ಬೇಡ. ಇಲ್ಲ, ಬೇಡ. ಯಾರಿಂದ ಆಯಿತು, ಏನಾಯಿತು, ಯಾಕಾಯ್ತು ಇವತ್ತಿಂದೆಲ್ಲ ಇನ್ಸಿಡೆಂಟಿಗೆ ಪೂಜಾ ಕಾರಣನೋ ಇಲ್ವೋ ಅದು ಗೊತ್ತಿಲ್ಲ. ಇವತ್ತಾಗಿರೋದು ಮಾತ್ರ ಬಹಳ ಕೆಟ್ಟದ್ದು. ಮತ್ತಿನ್ಯಾವತ್ತೂ ನಮ್ಮ ಜೀವನದಾಗ ಹಿಂಗೆ ಆಗಬಾರ್ದು ಅಂದ್ರೆ ನಾನು ಆ ಪೂಜಾನ್ಲಿಂದ ದೂರ ಇರಬೇಕು. ಎಷ್ಟು
ಎಷ್ಟು ಆ ಪೂಜಾನಿಂದ ದೂರ ಇರ್ತೀನ ಅಷ್ಟು ನನಗೆ ಒಳ್ಳೆಯದು, ಅಷ್ಟು ನನಗೆ ಒಳ್ಳೆಯದು. ಹೌದು ಹೌದು. ಯಾರ್ದದು ಫೋನು? ನನ್ನ ಫೋನ್ ಅಂತೂ ಅಲ್ಲ. ಯಾರ್ದದು ಫೋನು? ಮಾವರ್ದ? ಮಕ್ಕೊಂಡಾರವ್ರು ಪಾಪ. ಇಷ್ಟೊತ್ತಿನಾಗ ಯಾರು ಫೋನ್ ಮಾಡ್ತಾರ? ಮಾವ, ರಮೇಶ್ ಮಾವ, ನಿಮ್ಮ ಫೋನ್ ಬರ್ತದೆ ನೋಡ್ರಿ. ಇದು ನನ್ನ ಫೋನಾ? ಇಷ್ಟೊತ್ತಿಗೆ ಯಾರು ಫೋನ್ ಮಾಡ್ತಾರಪ್ಪ ನಾಗರಾಜ? ಅವ್ವ, ಹೌದಲ್ಲ, ನನ್ನ ಫೋನ್. ಯಾರ್ದಿದ? ಸುರೇಶ್ ಅಣ್ಣ ನಂಬರು. ಅಯ್ಯೋ, ಇಟ್ಟತ್ನಾಗ ಸುರೇಶ್ ಅಣ್ಣಮ್ಮ ಫೋನ್ ಮಾಡತ್ತೇನ? ಏನಾತ್ಲ ರಮೇಶ? ಯಾರ್ದು ಇಟತ್ನೆ ಫೋನ್? ತಡಿ ಬೇಯವ್ವ, ಒಂದು ನಿಮಿಷ ತಡಿ. ಯಾಕ ಸುರೇಶ್ ಅಣ್ಣ ಇಟ್ಟತ್ನೆ ಫೋನ್ ಮಾಡ್ಯಾನ? ಒಂದು ನಿಮಿಷ ಮಾತಾಡ್ತೀನಿ ತಡಿ. ಕಟ್ ಆಗಿದ್ದು ಫೋನ್, ವಾಪಸ್ ಮಾಡಕತ್ತೀನಿ. ರಿಂಗ್ ಆಗುತ್ತಾ? ಯಾಕ ಅಣ್ಣ ಫೋನು ಎತ್ತವಲ್ಲ. ಅಲ್ಲ ನಾಗರಾಜ, ನೀನು ಮಕ್ಕೊಂಡಿಲ್ಲನ? ಏನ್ ನಡೆಸಿ ನೀನು ಇಟತ್ನಾಗ? ಅತ್ತಿಯರ, ಒಂದು ನಿಮಿಷ ತಡ್ರಿ. ಅಣ್ಣ ಮಾತಾಡೋದು ಕೇಳವಲ್ದು. ಒಂದು ನಿಮಿಷ ತಡ್ರಿ, ಆಮೇಲೆ ಮಾತಾಡುವಂತ್ರಿ ನೀವು. ಆತಾಳ್ರಿ ತಮ್ಮ, ಮಾತಾಡ್ರಿ, ನೀವು ಮಾತಾಡ್ರಿ. ಏನ್ ಕೇಳ್ರಿ? ಯಾಕೆ ಇಟತ್ನೆ ಫೋನ್ ಮಾಡ್ಯಾರ ಅವರು? ಅಣ್ಣ, ಸುರೇಶ್ ಅಣ್ಣ ಕೇಳವಲ್ದು ನನಗ. ನೀ ಮಾತಾಡೋದು ಏನು ಕೇಳವಲ್ದು ಸುರೇಶ್ ಅಣ್ಣ. ರಮೇಶ, ರಮೇಶ, ಎಲ್ಲದಿರಿ ನೀವು? ಎಲ್ಲದಿರಿ? ಯಾಕಣ್ಣ, ಏನಾತು? ಏನಾಗೈತಿ? ಓಹೋ, ಇನ್ನ ಕುದಿಬೇಕು. ಇನ್ನೊಂದು ಅಡ್ ಕಟ್ಟಿಗೆ ಹೇಳ್ತಾರಲ್ಲ, ರಾಮಣ್ಣ ಇಲ್ಲೋದ? ಒಂದು ಅಡಿಕೆ ಕಟ್ಟಿಗೆ ಒಡೆದಿಡ ಅಂದಿದ್ದೆ. ಎಷ್ಟು ಹುಡುಕ್ತಿದ್ದು? ಏನದು? ಏನು ಮಾಡತ್ತೀನಿ ನೀನು? ಇಲ್ರಿ ತೀರ ಪಲ್ಯಗಿಟ್ಟಿದ್ದೆ, ಪಲ್ಯ ಮಾಡಕತ್ತಿದ್ದೀನಿ ರೀ. ಪಲ್ಯ ನೀನ ಮಾಡಕತ್ತಿದ್ದಿ, ರೊಟ್ಟಿನೂ ನೀನ ಮಾಡ್ದಂಗೈತಿ. ಆಗ್ಲೇ ರೊಟ್ಟಿ ಮಾಡಿಟ್ಟಂಗೈತಿ. ಹೂರಿ ಎತ್ತೀರ, ನಾನ ಮಾಡೀನ್ರಿ. ಮೊನ್ನೆ ನಮ್ಮ ಮನ್ಯಾಗ ಪದ್ಧತಿ ಐತಿ, ರೊಟ್ಟಿ ಗಿಟ್ಟಿ ಅಡ್ಗೆ ಮಾಡಂದ್ರ ಆಕಿ ಒಂದು ಕೇಸರಿ ಬತ್ತಿನ ಮಾಡ್ದಂಗಾಗಿತ್ತು. ಸಿರಾ ಒಂದು ಆಕಿ ಮಾಡ್ಯಾಳ. ಅದು ನೀನು ಹೇಳ್ಕೊಟ್ಟಿದ್ದಕ್ಕೆ ಮಾಡ್ಯಾಳ, ಹೌದಿಲ್ಲ? ಮತ್ತಾಕಿ ಇದುವರೆಗೂ ಅಡುಗೆ ಮನೆ ಬಂದು ನೋಡಿಲ್ಲ ಏನೈತಿ ಏನಿಲ್ಲ ಅಂತಂದು. ಇಲ್ರಿ ಅತ್ತಿಯಾರ, ನಾನು ಹೋಗಿ ಕರೆದಿನಿ ರೀ. ನಂಗೆ ಭಾಳ ಸುಸ್ತಾಗೈತಿ, ನಾನೊಂದು 10 ನಿಮಿಷ ಮಲ್ಕೊತೀನಿ, ನೀವ ಮಾಡ್ರಿ, ಬೇಕಾದ್ರೆ ನಾ ರಾತ್ರಿಗೆ ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತಂದು ಅಂದಳ್ರಿ. ರಾತ್ರಿ ಬಂದು ಅಡುಗೆ ಮಾಡ್ತಾಳಂತ? ಮಾಡಲಿ. ನಿನಗೇನು ಹೇಳಿದ್ನಿ ನಾನು? ನೀನೇನು ಅಂದಿ ನಿನ್ನೆ? ಆಕೆಗೆ ಇನ್ನೂ ಗೊತ್ತಾಗದಲ್ರಿ, ನಾ ಎಲ್ಲ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಿಲ್ಲ? ಮತ್ತು ನೀನೇನು ಆಕಿನ ಮುಂದೆ ನಿಂದ್ರಿಸಿ ಆಕಿನ ಅಡುಗೆ ಮಾಡಕ್ಕೆ ಹಚ್ಚೋದು ಬಿಟ್ಟು ನೀನ ಮಾಡಕತ್ತೀಯಲ್ಲ? ಯಾಕ ನೀವು ಒಬ್ಬಕ್ಕೆ ಒಳ್ಳೆಕೆ ಆಗ್ಬೇಕಂತ ಇದ್ರ ಆಸೆ ಐತೆ ನಿನಗೆ? ಹಂಗೇನ್ರಿದ್ರಿ ಹೇಳ್ಬಿಡು. ಇಲ್ರಿ ಅತ್ತಿಯರ, ಹಂಗೇನಿಲ್ರಿ. ನಾ ಹೋಗಿ ಕರೆದೀನಿ ರೀ, ಆಕೆ ಬರಲಿಲ್ರಿ. ಎಲ್ಲ ಗೊತ್ತೈತಿ, ನಿಮ್ಮಿಬ್ಬರು ಕಳ್ಳಾಟ ಗೊತ್ತೈತಿ. ಆಮೇಲೆ ಒಂದಿನ ಹೇಳ್ತಿದ್ದೆ, ನಾ ಕರ್ದೇನ್ರಿ ಅತ್ತಿಯರ, ಆಕೆ ಬರಲಿಲ್ರಿ, ಆಕೆ ಮಾಡ್ತಾಳಂತ ನಾನು ಅಡುಗೆ ಮಾಡಲಿಲ್ರಿ ಅತ್ತಿಯರ ಅಂತ ನೀ ಮಕ್ಕೊಂಬಿಡು. ಅಕ್ಕೆಲ್ಲ ಮಾಡ್ತಿದ್ದಳ್ರಿ, ನಾನು ಯಾಕೆ ಮಾಡಲಿ? ನನಗೆ ಮಾಡೋಕ್ಕೇ ಕೊಡಲಿಲ್ಲ. ಆಕೆ ಎಲ್ಲ ಮುಂದರದು ಅಕ್ಕನೇ ಮಾಡಿದ್ಲು, ನಾನು ಅದಕ್ಕೆ ನಾನೇನು ಮಾಡಿಲ್ರಿ ಅಂತ ಆಕೆ ಅಂತಾಳೆ. ಆಮೇಲೆ ನಾನು ನಿಮ್ಮಿಬ್ಬರು ನಂಬ್ಕೊಂಡು ಮನೆಯಸ್ ಮಂದಿ ಓಸು ಉಪವಾಸ ಕುಂದಿರ್ತೀವಿ. ಅಲ್ಲಿ ನನ್ನ ಅಳಿಯ ನನ್ನ ಮೊಮ್ಮಕ್ಕಳು ಹೊರಗೆ ಹೊಂಟವು. ನನ್ನ ಅಳಿಯ ನನ್ನ ಮೊಮ್ಮಕ್ಕಳನ್ನ ಸಾಲಿ ಬಿಡಕ್ಕೆ ಕರ್ಕೊಂಡು ಹೊಂಟಾನ. ಏನು ಇಲ್ಲೇ ಐತೆ ಸಾಲಿದು? 5 ಕಿಲೋಮೀಟ್ರ್ ಹೋಗ್ಬೇಕು ಕರ್ಕೊಂಡಾತ ಮಕ್ಕಳನ್ನ. ಬಾ ಏನು ಮಾಡಿದಿ? ಎಲ್ಲ ಅಡಿಗೆ ಆಗೈತ್ರಿ ಅತ್ತಿಯರ. ಹುಡುಗರು ಮತ್ತು ತಿನ್ನಂಗಿಲ್ಲಲ್ರಿ ರೊಟ್ಟಿನ, ಅದಕ್ಕೆ ಅವ್ರಿಗೆ ಪುಳಿಯೋಗರೆ ಮಾಡೀನಿ. ಇವ್ರಿಗೆ ರೊಟ್ಟಿ ಮಾಡೀನಿ, ಮತ್ತು ನಾನು ಮತ್ತೆಲ್ಲ ಪುಳಿಯೋಗರೆ ಅದನ್ನೆಲ್ಲ ತಿನ್ನಂಗಿಲ್ಲಲ್ರಿ, ಅದಕ್ಕೆ ನಮ್ಗೆ ರೊಟ್ಟಿ ಮಾಡ್ಕೊಂಡೇನ್ರಿ. ಆತು, ನನಗೂ ಮಧ್ಯಾಹ್ನಕ್ಕೆ ಪುಳಿಯೋಗರೆನೇ ಇರಲಿ. ನಂಗೆ ಬೇಕಾದ್ರೆ 2 ರೊಟ್ಟಿ ತಿಂತೀನಿ. ನಮಗಂಕರು ರೊಟ್ಟಿ ತಿಂದ ರೂಢ ಐತಿ. ಪುಳಿಯೋಗರೆ ಒಂದು ಸ್ವಲ್ಪ ಕೊಡು ಅಷ್ಟ. ನಿಮ್ಮ ಮಾವ ಏನು ತಿಂತ ನಾನು ಹಾಕ್ಕೊಡು. ಅಕ್ಕಿನ ಮೊದಲು ಅಡುಗೆ ಮನೆ ಕರ್ಕೊಂಬಂದು ಅಡುಗೆ ಮಾಡಕ್ಕೆ ಹಚ್ಚ. ನಿನ್ನ ಹತ್ರ ಮಾತಾಡಿ ಏನೂ ಉಪಯೋಗಿಲ್ಲ. ಅವ ಅದನಲ್ಲವ ನನ್ನ ಮಗ ಪ್ರವೀಣ, ಅವನಿಗೆ ಮಾಡ್ತೀನಿ. ಕಟ್ಟ, ನನ್ನ ಮೊಮ್ಮಕ್ಳಿಗೆ ಬಡ ಬುತ್ತಿ ಕಟ್ಟಲ್ಲಿ. ಹೂರಿ ಅತ್ತೀರ, ಇವ್ರಿಗೆ ಹೊಕ್ಕಾರಂತ್ರಿ ಅವ್ರ ಹೊಲಕ್ಕೆ. ಇವರು ಕಟ್ಟಿ ಆದ್ಮ್ಯಾಗ ಕಟ್ಟಲ್ರಿ ಹುಡುಗರಿಗೆ? ಏನು ಬೇಡ, ಮೊದ್ಲು ನನ್ನ ಮೊಮ್ಮಕ್ಳಿಗೆ ಕಟ್ಟ, ಆಮೇಲೆ ಬೇಕಾರೆ ಸಿದ್ದಪ್ಪ ಕಟ್ಟುವಂತೆ ಅಂತ. ಏನು 10 ನಿಮಿಷ ಲೇಟಾಗಿ ಹೋದ್ರೆ ಹೊಲಕ್ಕೆ ಅಲ್ಲಿ ಏನು ಹೊಲನ ತಿರುಗಿ ಆಕಾಶ ಆಗಿರೋದಿಲ್ಲ, ಪರವಾಗಿಲ್ಲ, ಕಟ್ಟು ಮೊದ್ಲು. ಹೂರಿ ಅತ್ತೀರ, ಆತ್ರಿ. ಅತ್ತೀರ, ಏನ ಊರಾಗ ಜಾತ್ರೆ ಐತಂತ್ರಿ,
ಅದಕ್ಕೆ ನಮ್ಮ ಅಣ್ಣ ಕರಿಯಾಕೆ ಬರ್ತಾನಂತ್ರಿ. ಅದಕ್ಕೆ ನಾನೇನು ಮಾಡ್ಬೇಕು? ಅದ ಊರಿಗೆ ನೀವು ಬಾ ಅಂದ್ರಷ್ಟ ಬರ್ಬೇಕಂತ ಹೇಳಿದ್ರಲ್ಲ, ಅದಕ್ಕೆ ಅಣ್ಣ ಪರ್ಮಿಷನ್ ಕೇಳಕತ್ತಿದ್ದೀನಿ ರೀ. ಬರ್ದ ಇನ್ನೇನು ಮಾಡ್ತಾರ? ಇಂಥವ್ಕ ಕಾಯ್ತಿರ್ತಾರೆ ಕಾಣತ್ತೆ ನಿಮ್ಮ ತವ್ರ ಮನೆಯಾರ. ಏನಾರ ಸಿಗ್ತಾವನ ಕಾರಣ, ಜಾತ್ರೆ ಮದುವೆ ಮುಂಜಿ ಅಂತಂದು ಬಂದ್ಬಿಡ್ತೀರಿ 3 ದಿನಕ್ಕೆ ಒಂದ್ಸರಿ. ಅಂದ್ರೆ ಇಲ್ಲಿ ಸಿಗುತ್ತಲ್ಲ, ಗಡದ್ದಾಗಿ ತಿನ್ಕೊಂಡು ಆರಾಮಾಗಿ ಇದ್ಬಿಡ್ಬೋದು. ಆಮೇಲೆ ಮತ್ತೆ ನೀ ಕದ್ದು ಮುಚ್ಚಿ ಏನೇನು ಕಳಿಸ್ತೀಯನ ತವ್ರ ಮನೆಗೆ, ಅದನ್ನೇ ನಾನೇನು ಲೆಕ್ಕ ಇಟ್ಟು ನೋಡ್ತೀನ? ಅಯ್ಯೋ, ಏನು ಮಾಡೋಕ್ಕಾಗಲ್ಲ, ಕಾಯ್ತಿರ್ತೀರಿ, ನನಗೂ ಗೊತ್ತೈತಿ. ಆತು ಬಾ ಅನ್ನ ನೋಡೋಣ. ಅಂದ್ರೆ ನೀವು ನನ್ನನ್ನು ಕಳಿಸ್ತೀನಿ ಅಂದ್ರೆ ಬರ್ತಾನಂತ್ರಿ ಕರಿಯಾಕ? ಓಹೋ ಮಹಾರಾಜ, ಕಳಿಸ್ತೀನಿ ಅಂದ್ರೆ ಇಷ್ಟ ಬರ್ತಾನ. ಇಲ್ಲ ಅಂದ್ರೆ ಪಾಪ ನಿಮ್ಮ ಅಣ್ಣನ ರೊಕ್ಕ ಹಾಳಾಗತ್ತಲ್ಲ. ಕರೆ ಕರೆ ಪಾಪ, ನಿಮ್ಮಂಥ ಬಡವರಿಗೆ ಎಲ್ಲಿಂದ ಬರ್ತಾವ ರೊಕ್ಕ? ಬರ್ಬೇಕಲ್ಲ. ಯೋಚನೆ ಮಾಡ್ಬೇಕಾಗಿದ್ದ. ಮೊದ್ಲ 3 ಹೆಣ್ಣಿನಲ್ಲ ನಿಮ್ಮ ಅಣ್ಣಗ? ಬಾಯ್ ಬಿಡೆ, 3 ಹೆಣ್ಣು ಏಸ? ಊರಿ ಎತ್ತೀರ 3 ಹೆಣ್ಣು 1 ಗಂಡ್ರಿ. ಮತ್ತೆ 3 ಹೆಣ್ಣು 1 ಗಂಡ. ಅದು ಇವು ಗಂಡಾಗ್ಲಿ ಅಂತಂದು ಕ್ಯೂ ಹಚ್ಚಿದ್ನ ಅನ್ಸತ್ತ. 3 ಸಾಲಕ್ಕ ಹೆಣ್ಣು ಆಗ್ಯಾವ, ಲಾಸ್ಟ್ನೇದು ಗಂಡ ಆಗೈತಿ. ಇಲ್ಲ ಅದು ಏನು 4ನೇದು ಗಂಡ ಅಲ್ಲಿಲ್ಲ ಅಂದಿದ್ರೆ ನಿಮ್ಮ ಅಣ್ಣೆ ನಿಲ್ಲಿಸ್ತಿದ್ದಿಲ್ಲ ಅನ್ಸತ್ತ. ಸಾಲಕ್ಕ ಹೆಣ್ಣು ಹಡ್ಕೊಂಡು ಹೋಗಿದ್ನ ಏನ. ಉಳಿಸ್ಲಿ ಬಿಡು ಪಾಪ, ನಿಮ್ಮಣ್ಣ ಉಳಿಸ್ಲಿ. ಈಗ ನಿನ್ನೆ ಕಳಿಸ್ಬೇಕು? ಮನ್ಯಾಗ ಅಡಿಗೆ ಗಿಡಿಗೆ ಮಾಡ್ರ ಯಾರು? ಅತ್ತಿಯರ ಮಲ್ಲಮ್ಮಜ್ಜಿ ಬಂದು ಅಡಿಗೆ ಮಾಡಿ ಕೊಡ್ತಾರ್ರಿ. ನೀವು ಮಾತಾಡಂದ್ರೆ ಮಾತಾಡ್ತೀನಿ ರೀ.